ಇನ್ನು ತುಮಕೂರು ಬಿಜೆಪಿ ಲೋಕಸಭಾ ಟಿಕೆಟ್ಯ ಫೈಟ್ ಯಾವ ರೀತಿ ಇದೆ? ತುಮಕೂರು ಲೋಕಸಭಾ ಮೇಲೆ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿಯಾದ ಮೇಲೆ ಸೋಮಣ್ಣ ಹೈ ಆಕ್ಟಿವ್ ಕೂಡ ಆಗಿಲ್ಲ. ನಾನು ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅಂತ ಮತ್ತೊಂದು ಕಡೆ ಮಾಧುಸ್ವಾಮಿ ಹೇಳ್ತಾ ಇರೋದ್ರಿಂದಾಗಿ ಮಾಧುಸ್ವಾಮಿ ಕೂಡ ಬಿಜೆಪಿಯಲ್ಲಿ ತುಮಕೂರು ಲೋಕಸಭಾ ಟಿಕೆಟ್ನ ಪ್ರಬಲ ಆಕಾಂಕ್ಷಿ. ಮಾಧುಸ್ವಾಮಿ ಎಂಟ್ರಿ ಬಳಿಕ ಕೂಡ ತುಮಕೂರಿನಲ್ಲಿ ಸೋಮಣ್ಣ ಅವರ ಸಂಚಾರ ಮುಂದುವರೆದಿದೆ. ಭಾರಿ ಫೈಟ್ ನಡೀತಾ ಇದೆ ತುಮಕೂರು ಬಿಜೆಪಿ ಲೋಕಸಭಾ ಟಿಕೆಟ್ಗಾಗಿ. ಒಕ್ಕಲಿಗ ಸಮುದಾಯದ ನಾಯಕರುಗಳ ಜೊತೆ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಸೋಮಣ್ಣ. ಲಿಂಗಾಯತ ಸಮುದಾಯದ ಮುಖಂಡರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಶಾಸಕ ಜ್ಯೋತಿ ಗಣೇಶ್ ಹಾಗೂ ಸುರೇಶ್ ಗೌಡ ಸೋಮಣ್ಣ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹಾಂತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ತುಮಕೂರು ಬಿಜೆಪಿ ಟಿಕೆಟ್ ಲೋಕಸಭಾ ಚುನಾವಣೆಯಲ್ಲಿ ಯಾರ ಪಾಲಾಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ? ಜೊತೆಗೆ ಪ್ರಯತ್ನಗಳು ಹೇಗೆ ಸಾಗ್ತಾ ಇದೆ? ಸೋಮಣ್ಣ ಅಂತೂ ಭಾರಿ ಆಕ್ಟಿವ್ ಆದಂತಿದೆ. ಪ್ರತಿಮಾ, ಏನು ತುಮಕೂರು ಲೋಕಸಭಾ ಏನು ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಒಂದು ಪಟ್ಟಿ ಅಂತ ದಿನೇ ದಿನ ಹೆಚ್ಚಾಗ್ತಿರೋದು ಒಂದ್ ಕಡೆ ಆದ್ರೆ, ಅದರಲ್ಲೂ ವಿಶೇಷವಾಗಿ ವಿ ಸೋಮಣ್ಣ ಅವರು ವರ್ಸಸ್ ಮಾಧುಸ್ವಾಮಿಯ ನಡುವಿನ ಒಂದು ಪೈಪೋಟಿ ಬಹಳಷ್ಟು ಜೋರಾಗಿ ಕಂಡು ಬರ್ತಿರುವಂತದ್ದು. ಏನು ಹೈಕಮಾಂಡ್ ಅನ್ನ ಭೇಟಿಯಾದ ಬಳಿಕ ಸೋಮಣ್ಣ ಅವರು ತುಮಕೂರಿನಲ್ಲಿ ಪದೇ ಪದೇ ಕಾಣಿಸ್ಕೊಂತಿರುವಂತದ್ದು ನೋಡ್ಬೋದು. ಪ್ರತಿದಿನ ಕೂಡ ತುಮಕೂರಿನ ಹಲವು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮುಖಂಡರುಗಳ ಮನೆಗಳಿಗೆ ಭೇಟಿ ನೀಡುವಂತದ್ದು, ಅವರ ಜೊತೆ ಮಾತನಾಡುವಂತದ್ದನ್ನು ನಾವು ಕಾಣ್ಬೋದು. ಹಿಂದೆ ತುಮಕೂರು ಜಿಲ್ಲೆಯ ಏನು ಗುಬ್ಬಿ ಮತ್ತೆ ತುರುವೇಕೆರೆ ತಾಲೂಕಿನಲ್ಲಿ ಭೇಟಿಯನ್ನ ಮಾಡಿದ್ರು. ಇದೀಗ ತುಮಕೂರು ನಗರದಲ್ಲಿ ಭೇಟಿಯಾಗಿರುವಂತದ್ದು, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯಾದಂತಹ ನಂಜಾವಧೂತ ಸ್ವಾಮೀಜಿಯವರ ಒಂದು ಆಶೀರ್ವಾದನ ಪಡೆದಿರೋದನ್ನ ನಾವು ನೋಡ್ಬೋದು. ಜೊತೆಗೆ ಒಕ್ಕಲಿಗ ಸಮುದಾಯದ, ಅದರಲ್ಲಿ ಕುಂಚಿಟಿಗ ಸಮುದಾಯದ ಏನು ಮುಖಂಡರು ಏನಿದ್ದಾರೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರೆ. ಅದೇ ರೀತಿ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಏನು ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಆಗಿದೆ. ಹಾಗಾಗಿ ಆ ಒಂದು ಸಂಬಂಧಪಟ್ಟಂತೆ ಒಕ್ಕಲಿಗ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಲೋಕಸಭೆ ಕ್ಷೇತ್ರದ ಸ್ಪರ್ಧೆಗೆ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿರೋದನ್ನ ನಾವು ಕಾಣ್ಬೋದು. ಏನು ಸೋಮಣ್ಣ ಅವರು ದಿಲ್ಲಿ ಓಡಾಡ್ತಿರುವಂತದ್ದು ಮತ್ತೆ ಅದಕ್ಕೂ ಮೊದಲು ಒಂದೆರಡು ಸಲ ತುಮಕೂರಿಗೆ ಬಂದಂತಹ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರು ಕೂಡ ಆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು. ತುಮಕೂರಿನ ಏನು ಕಾರ್ಯಕಾರಿಣಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ನಾನು ಆಕಾಂಕ್ಷಿ ಅನ್ನೋದ್ರ ಮುಖಾಂತರವಾಗಿ ಒಂದು ಹೊಸ ಏನು ಚರ್ಚೆನ ಹುಟ್ಟು ಹಾಕಿದ್ರು. ಇದೀಗ ಅದೆಲ್ಲದರ ನಡುವೆ ಕೂಡ ಸೋಮಣ್ಣ ಅವರು ಆಕ್ಟಿವ್ ಆಗಿ ತುಮಕೂರಿನಲ್ಲಿ ಓಡಾಡ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.